ಇವರ ಹೆಸರು ಕೊಂಡ್ರಗುಂಟ ಮಹಾಲಕ್ಷ್ಮಮ್ಮ. 94 ವರ್ಷ ವಯಸ್ಸು. ಮೂಲತಃ ಆಂಧ್ರ ಪ್ರದೇಶದವರು. 2000ನೇ ಇಸ್ವಿಯಲ್ಲಿ ಇವರು ಅಮೆರಿಕದಿಂದ ಪೌರತ್ವವನ್ನು ಪಡೆದು ತಮ್ಮ ಪತಿಯ ನಿಧನದ ನಂತರ ಮಗನೊಂದಿಗೆ ಅಮೆರಿಕದಲ್ಲೇ ಸೆಟ್ಲ್ ಆಗಿದ್ರು. ಆದರೆ 2018ರಲ್ಲಿ ಭಾರತಕ್ಕೆ ಇವರು ವಾಪಸ್ ಆಗ್ತಾರೆ. ಮಹಾಲಕ್ಷ್ಮಮ್ಮ ಆಂಧ್ರ ಪ್ರದೇಶದ ಚಿನಗಂಜಂ ಮಂಡಲದ ಚಿಂತಗುಂಪಲ ಗ್ರಾಮದಲ್ಲೇ ಸೆಟ್ಲ್ ಆಗಿದ್ದಾರೆ. ಆಮೇಲೆ ಜಿಲ್ಲಾಡಳಿತವನ್ನು ಸಂಪರ್ಕಿಸಿದ ಮಹಾಲಕ್ಷ್ಮಮ್ಮ ತಮ್ಮ ಸ್ವ ಇಚ್ಛೆಯಿಂದ ಅಮೆರಿಕದ ಪೌರತ್ವವನ್ನು ತ್ಯಜಿಸುವುದಾಗಿ ತಿಳಿಸಿದ್ದು, ತಮ್ಮ ಭಾರತೀಯ ಪೌರತ್ವವನ್ನು ವಾಪಸ್ ಕೊಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜೂನ್ 23ರಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಮಹಾಲಕ್ಷ್ಮಮ್ಮ ಅವರಿಗೆ ವಿದೇಶಿ ಭಾರತೀಯ ನಾಗರಿಕ ಎಂಬ ಪೌರತ್ವವನ್ನು ನೀಡಲಾಗಿದ್ದು, ಅವರ ಅಮೆರಿಕದ ಪೌರತ್ವ ರದ್ದಾದ ಬಳಿಕ ಸಂಪೂರ್ಣ ಭಾರತೀಯ ಪೌರತ್ವ ದೊರೆಯಲಿದೆ. ಈ ರೀತಿಯಾಗಿ ಭಾರತೀಯ ಪೌರತ್ವವನ್ನೇ ಪಡೆಯುವುದಕ್ಕೆ ಏನ್ ಕಾರಣ, ಏನಿದು ವಿಷಯ ಅನ್ನೋ ಕುತೂಹಲ ನಿಮ್ಮನ್ನ ಕಾಡಬಹುದು. ಅದಕ್ಕೆ ಕಾರಣ ಇದೆ. ಮಹಾಲಕ್ಷ್ಮಮ್ಮನವರ ಆಸೆ ತಾವೊಬ್ಬರು ಭಾರತೀಯಳಾಗೇ ಕೊನೆ ಉಸಿರೆಳಿಬೇಕು ಅನ್ನುವುದು. ತಾನು ಹುಟ್ಟಿ ಬೆಳೆದಂತಹ ನಾಡಿನಲ್ಲೇ ತನ್ನ ಪೌರತ್ವ ಇರಬೇಕು, ನಾನು ಕೊನೆಯವರೆಗೂ ಭಾರತೀಯಳಾಗಿ ಇರಬೇಕು ಅನ್ನೋದು ಮಹಾಲಕ್ಷ್ಮಮ್ಮ ಅವರ ಇಚ್ಛೆ. ಈ ಮೂಲಕ ದೇಶ ಪ್ರೇಮವನ್ನ ಈ ವಯಸ್ಸಿನಲ್ಲಿ ಅದೆಷ್ಟರ ಮಟ್ಟಿಗೆ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಇದು ಎಲ್ಲರಿಗೂ ಕೂಡ ಮಾದರಿ. ಈಗಿನ ಕಾಲದಲ್ಲಿ ಜನ ಅಮೆರಿಕ, ಲಂಡನ್, ನ್ಯೂಯಾರ್ಕ್, ಜರ್ಮನ್ ಅಂತಹ ದೇಶಗಳಿಗೆ ಹೋಗಿ ಅಲ್ಲಿ ವಾಸ ಮಾಡಬೇಕು ಅಂತ ಇದ್ದು ಅವರುಗಳ ನಡುವೆ ಮಹಾಲಕ್ಷ್ಮಮ್ಮ ಅವರು ವಿಭಿನ್ನವಾಗಿ ನಿಂತುಕೊಳ್ತಾರೆ. ಇದೀಗ ಮಹಾಲಕ್ಷ್ಮಮ್ಮ ಅವರ ಈ ದೇಶ ಪ್ರೇಮಕ್ಕೆ ಅನೇಕ ಮಂದಿ ಫಿದಾ ಆಗಿದ್ದು, ಇದ್ರೆ ಇವರಂತಿರಬೇಕು ಅಂತಿದ್ದಾರೆ.